ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತೂಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ಳಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ನಿನ್ನೆ ಹಾಕಿದ್ನಲ್ಲ, ಅದರ ಮುಂದಿನ ವಿಡಿಯೋ. ನಾನು ಮನೆಯಿಂದ ಆಚೆ ಹೋಗೋರು ಮಾತ್ರ ಆ ವಿಡಿಯೋನ ಹಾಕಿದ್ದೆ. ಮುಂದೆ ಮಂಗಂಪಾಳ್ಯಕ್ಕೆ ಬಂದ ಮೇಲೆ ನನಗೆ ಕರೆಕ್ಟಾಗಿ ಆಟೋ ಸಿಕ್ತು ಬೊಮ್ಮನಹಳ್ಳಿಗೆ ಹೋಗೋಕ್ಕೆ. ರಾತ್ರಿ ಹೋಗ್ಬೇಕಂದ್ರೆ ಸ್ವಲ್ಪ ಹೆಂಗಿದ್ರು ಭಯನೇ ಅನಿಸ್ತೈತೆ ಒಬ್ಬರೇ ಹೋಗ್ಬೇಕಂದ್ರೆ. ಹಾಗಾಗಿ ಏನು ಮಾಡಿದೆ, ನಾನು ಆಟೋ ಬಂತಲ್ಲ, ಆಟೋದಾಗ ಹಾಗೆ ಬೊಮ್ಮನಹಳ್ಳಿಗೆ ಬಂದೆ. ಸೀದಾ ಬೊಮ್ಮನಹಳ್ಳಿಗೆ ಬಂದು ಇಲ್ಲಿ ಇಳ್ಕೊಂಡು ಸಿಗ್ನಲ್ ಹತ್ರ ಬಂದೀನಿ. ಈಗ ಸಿಗ್ನಲಿಂದ ಹೋಗಬೇಕು. ನಾನು ಮನೆ ಬಿಟ್ಟಿದ್ದು 5:15 ಏನಾಗಿತ್ತು ಗೊತ್ತಿಲ್ಲ, ಆವಾಗ ಮನೆ ಬಿಟ್ಟೀನಿ. 5:20ಕ್ಕೆಲ್ಲ ನಾನು ಬೊಮ್ಮನಹಳ್ಳಿ ಬಂದುಬಿಟ್ಟಿದ್ದೆ. ಕರೆಕ್ಟಾಗಿ ನಾನು ಇಲ್ಲಿ ಬರೋದಕ್ಕೂ ಬಸ್ ಬಂದು ನಿಂತಿತ್ತು. ಹಾಗೆ ಓಡೋಗ್ಬಿಟ್ಟು ಬಸ್ ಹತ್ತಿದೆ. ನಾನು ಕರೆಕ್ಟಾಗಿ ಅಲ್ಲಿಗೆ ಬರೋದಕ್ಕೂ ಸಿಗ್ನಲ್ ಬಿತ್ತು. ಭಾಳ ಚಲೋ ಐತೆ, ಖುಷಿ ಆಯ್ತು. ಯಾವಾಗಲೂ ನಾನು ಬಂದಾಗೆಲ್ಲ ಭಾಳ ಲೇಟ್ ಮಾಡಿ ಬಸ್ ಸಿಕ್ತಿತ್ತು. ಇವತ್ತೇನಾಯ್ತಪ್ಪ ಅಂತಂದ್ರೆ ಬರೋದ್ರ ಬಸ್ ನಿಂತಿತ್ತು. ಹಾಗಾಗಿ ಹಾಗೆ ಬಂದುಬಿಟ್ಟಂದ ಬಸ್ಸನ್ನ ಹತ್ತಿಬಿಟ್ಟೆ. ಫಸ್ಟ್ ಟೈಮ್ ಬಸ್ಸಲ್ಲಿ ಹತ್ತಬೇಕಾದ್ರೆ ಕ್ಯಾಮ್ರಾ ಆನ್ ಮಾಡಿ ತೊಗೊಂಡು ಹತ್ತಿರೋದು. ಯಾಕಂದ್ರೆ ಭಯ ಆಕೈತಿ, ಕಂಡಕ್ಟರ್ ಡ್ರೈವರ್ ಎಲ್ಲರೂ ಬೈದು ಬಿಡ್ತಾರ ಅಂತ. ಫಸ್ಟ್ ಬಸ್ ಹತ್ರ ಏನು ಫೋನ್ ನೋಡ್ತೀರ ಅಂತಿರ್ತಾರೆ. ಆದರೂ ನಾನು ಫೋನ್ ನೋಡ್ಕೊಂಡು ಹತ್ತಲಿಲ್ಲ. ನನ್ನ ಪಾಡಿಗೆ ನಾನು ಹಾಗೆ ಬಸ್ ಹತ್ತಿದೆ. ಅಲ್ಲಿಂದ ಬಂದು ಬನಶಂಕರಿ ಇಳ್ಕೊಂಡೆ. ಬನಶಂಕರಿಯಲ್ಲಿ ಬಂದು 6 ಗಂಟೆ ಒಳಗೆ ಬಂದೆ. 6 ಗಂಟೆ ಆಗಿರಲಿಲ್ಲ, 5:15 ಆಯಿತು. 5:15 ಆಗಿತ್ತು. ಜಲ್ದಿ ಬರ್ತಾರೆ. ಅಲ್ಲಿಂದ ಒಂದು 10 ನಿಮಿಷ 15 ನಿಮಿಷದಾಗೆ ಬಸ್ ಬಂದುಬಿಡ್ತು ಬೊಮ್ಮನಹಳ್ಳಿಯಿಂದ ಬನಶಂಕರಿಗೆ. ಟ್ರಾಫಿಕ್ ಇಲ್ಲ ಅಂದ್ರೆ 10 ನಿಮಿಷ 15 ನಿಮಿಷದಾಗೆ ಬಂದುಬಿಡ್ತೈತಿ. ಇಲ್ಲಾಂದ್ರೆ ಅರ್ಧ ತಾಸು ಟೈಮ್ ತೊಗೋತದ. ಮುಂಜಾನೆ ಟೈಮ್ದಾಗ ಸ್ವಲ್ಪ ಟ್ರಾಫಿಕ್ಕು ಕಮ್ಮಿ ಇತ್ತು, ಭಾನುವಾರ ಇರೋದ್ರಿಂದ. ಹಾಗಾಗಿ ಏನಾಯ್ತು ಅಂದ್ರೆ 10 ನಿಮಿಷ 15 ನಿಮಿಷದಾಗೆ ನಾನು ಬಂದು ಇಲ್ಲೇ ನಿಂತ್ಕೊಂಡಿದ್ದೆ. ಬರೋದ್ರಾಗ ಅನ್ನೋದು ಹೊಟ್ಟೆ ಸಂಕಟ ಆಕತ್ತಿತ್ತು. ಖರ್ಚಾಯ ಬೇರೆ ಕುಡಿದು ಬಂದಿದ್ದೆ. ಚಹಾ ಕುಡಿದಿದ್ದಕ್ಕೆ ಏನಾದ್ರು ಸ್ವೀಟ್ ಕುಡಿಬಾರ್ದು ಅಂತ ನಮ್ಮಕ್ಕೆ ಯಾವಾಗ ಹೇಳ್ತಾಳೆ, ಬಸ್ಸಿಗೆ ಹೋಗ್ಬೇಕಾದ್ರೆ ಚಹಾ ಕುಡಿಬಾರ್ದು, ವಾಮಿಂಟ್ ಆದತ್ತೆ. ಆದ್ರೂ ಚಟ ಕೇಳೋದಿಲ್ಲರದು ಕುಡ್ದೆ ಬರೋದಕ್ಕೆ ತ್ರಾಸ ಆಕತ್ತಿತ್ತು. ಹಾಗಾಗಿ ಈ ಬಿಸ್ಕೆಟ್ ತಿನ್ನಾಕತ್ತಿದ್ದೆ. ಈ ಬಿಸ್ಕೆಟ್ ತಿನ್ನೋದ್ರಿಂದ ನನಗೆ ವಾಮಿಂಟ್ ಭಾಳ ಅಂದ್ರೆ ಭಾಳ ಕಮ್ಮಿ ಆಕೈತೆ. ಆಮೇಲೆ ಹೊಟ್ಟೆ ಸಂಕಟಿದ್ರು ಕೂಡ ಕಮ್ಮಿ ಆಗ್ತದೆ. ಹಾಗಾಗಿ ಆ ಬಿಸ್ಕೆಟ್ ಚೂರು ಇಲ್ಲಿ ಕಡ್ದಂಗೆ ಕಡ್ಕೋದು ಕೂತಿದ್ದೆ. ಅಲ್ಲೇ ನಿಂತ್ಕೊಂಡು ತಿನ್ನಾಕತ್ತಿದ್ದೆ. ಬರೋಬ್ಬರಿ ಏನಿಲ್ಲ ಅಂದ್ರೆ 5:15ಗೆ ಬಂದು ನಿಂತೀನಿ. 6 ಆಯಿತು. ಅಲ್ಲೇ ಬಂದು ಅಲ್ಲಿಂದ ಮತ್ತೆ ಹತ್ತಿದ್ದೆ. ಬನಶಂಕರಿಯಿಂದ ಮತ್ತೆ ಕೆಂಗೇರಿಗೆ ಬಂದೆ. ನಾನು ಇಲ್ಲಿಗೆ ಕೆಂಗೇರಿಗೆ ಬಂದು ಇಲ್ಲಿ ಬಂದು ನಿಂತೆ. ಬರೋಬ್ಬರಿ 6ಕ್ಕೆ ಕೆಂಗೇರಿ ಬಂದಿನಿ ರೀ. ಅಲ್ಲಿಂದ 5:15 ಬಿಟ್ಟಿನಿ ಬನಶಂಕರಿ. 5:15 6ಕ್ಕೆ ಅಲ್ಲಿ ಬಂದು ನಿಂತೀನಿ ಕೆಂಗೇರಿಗೆ. ಕೆಂಗೇರಾಗ ಬಂದು 6ಕ್ಕೆ ನಿಂತಕ್ಕಿ ಬರೋಬ್ಬರಿ 7:30 ತನಕ ನಿಂತೀನಿ. ಬಸ್ ಏನಿಲ್ಲ, ಮಿನಿಮಮ್ ಒಂದು 20 ಬಸ್ ಬಿಟ್ಟಿನಿ. ಯಾಕೆ ಬಿಟ್ಟಿನಪ್ಪ ಅಂದ್ರೆ ಫುಲ್ಲಾಗಿ ಬರೋ ಬಸ್ ಎಲ್ಲ. ನಾನು ಒಳ್ಳೆ ರಾಜಾರೋಷವಾಗಿ ಕೂತ ಹೋಗ್ಬೇಕು ಅನ್ನೋ ದಿಮಾಕ್ ನಂದ. ಹಾಗಾಗಿ ಅಷ್ಟು ಬಸ್ ಬಿಟ್ಕೊಂಡು ಕೂತೆ. ಲಾಸ್ಟಿಗೆ ಹಣೆ ಬರಕ್ಕೆ ತಪ್ಪಲಿಲ್ಲ, ನಿಂತು ಹೋಗೋದು. ಕಡೆಗೆ ಬಾಗ್ಲ ಹತ್ರ ನಿಂತು ಹೊಂಟಿದ. ಕಡೆಗೆ ಸೀಟ್ ಸಿಗಲೇ ಇಲ್ಲ. ಅದು ಅದೇ ಹೇಳ್ತೀವಲ್ಲ, ನಾವು ಅಂದ್ಕೊಂಡಿದ್ದೆ ಅವತ್ತು ಅದು ಆಗೋದಿಲ್ಲ. ನೋಡ್ರಿ, ಬಾಗ್ಲ ಹತ್ತನೇ ನಿಂತ್ಕೊಂಡ್ಬಿಟ್ಟಿನಿ. ಒಳಗೆ ಹೋಗೋಕ್ಕೂ ದಾರಿ ಇಲ್ಲ, ಅಲ್ಲೆಲ್ಲಿ ಕುಂದ್ರಕ್ಕೂ ದಾರಿ ಇಲ್ಲ. ಕೂತ್ನೆ ಅಂದ್ರೆ ಹಿಂಗೆ ಏನಾರು ಕೂತ್ನೆ ಅಂದ್ರೆ ಹೊಟ್ಟಿಗೆ ಟಚ್ ಆಯಿತು ಅಂದ್ರೆ ಕಾಲಿಗಿಲ್ಲ ಅಥವಾ ಹೊಟ್ಟೆ ವಾಮಿಂಟ್ ಬಂದೇ ಬಿಡ್ತದೆ. ಹಂಗಾಗಿ ಅಲ್ಲೇ ನಿಂತುಬಿಟ್ಟೆ ಬಾಗಿಲ್ದಾಗ. ಆದರೂ ವಾಮಿಂಟ್ ಆಗಲಿಲ್ಲ. ಅಂದ್ರೆ ಬನಶಂಕರಿಯಿಂದ ಕೆಂಗೇರಿ ಬರೋ ಟೈಮಲ್ಲಿ ಒಂದು ಸತಿ ಆಯಿತು, ಸ್ವಲ್ಪ ಆಯಿತು ಅಷ್ಟೇ. ಹಿಂಗೆ ನಿಂತಿದ್ರಿಂದ ಏನೂ ತ್ರಾಸ ಆಗಲಿಲ್ಲ, ಆರಾಮಾಗಿದ್ದೆ. ಕಿಟಕಿ ಬೇರೆ ಅಲ್ಲೇನು ಬಾಗಿಲ ಹತ್ರ ಓಪನ್ ಇತ್ತು. ಬತ್ತಂದ್ರೆ ಅಲ್ಲೇ ಮಾಡ್ಕೊಂಡ್ರೆ ತಂದೆ. ಕಂಡಕ್ಟರ್ ಅಂದರು, ಇಲ್ಲ ಸ್ವಲ್ಪ ಈ ಕಡೆ ಕುತ್ಕೊಳ್ಳೋಮಂದು. ಇಲ್ಲ ಬ್ಯಾಡ್ರಿ, ಇಲ್ಲ ಅನುಕೂಲ ಐತೆ, ವಾಮಿಂಟ್ ಬಂದ್ರೆ ಇಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಅಂತೆ. ಅಲ್ಲೇ ಬಾಗಿಲ ಹತ್ರ ನಿಂತೆ. ಆದರೂ ವಾಮಿಂಟ್ ಬರಲಿಲ್ಲ. ಒಬ್ಬರು ನನ್ನ ಹಿಂದೆ ನಿಂತ್ಕೊಂಡಿದ್ರು, ಸ್ವಲ್ಪ ಹಿಂಸೆ ಮಾಡಿದ್ರು ಪರವಾಗಿಲ್ಲ. ಅವ್ರ ಕಷ್ಟ ಅವ್ರಿಗೆ, ನನ್ನ ಕಷ್ಟ ನನಗಂತೇಳಿ ಹಾಗೆ ಅಲ್ಲೇ ನಿಂತ್ಕೊಂಡೆ. ನಾನು ಯಾಕಡೆ ಅಳಗಾಡಲೇ ಇಲ್ಲ. ಅಲ್ಲಿಂದ ನನಗೊಂಥರ ಹೆಂಗಪ್ಪ ಅಂತಂದ್ರೆ, ನಾನು ಇದೇನು ಹೇಳ್ತಾರೆ, ನವಿಲು ಗರಿ ಬಿಚ್ಚಿದಂಗೆ. ನನಗೆ ಈ ಹಸಿರು ಗಿಡ ಮತ್ತು ಬೆಟ್ಟ ಗುಡ್ಡ ನೋಡಿದ ತಕ್ಷಣ ಬಿಡೋದಿಲ್ಲ. ಅವಕ್ಕೆ ಅದನ್ನು ವಿಡಿಯೋ ಮಾಡೋವ್ರಿಗೂ ಸಮಾಧಾನ ಆಗೋದಿಲ್ಲ. ಭಾರಿ ಮಸ್ತ್ ಅನಿಸಕತ್ತಿತ್ತು. ಹೆಂಗಂದ್ರೆ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಅದೇನು ಗುಡ್ಡ ಬರ್ತೈತಲ್ರಿ, ಗುಡ್ಡ ಬೆಟ್ಟ, ಅದರಲ್ಲಿ ಪೂರ ಅದು ಏನು ಬರ್ತೈತಲ್ಲ ಮೋಡ, ಅದೆಲ್ಲ ಅದ್ರೊಳಗೆ ಕವರ್ ಆಗಿಬಿಟ್ಟಿತ್ತು. ಗುಡ್ಡನೇ ಕಾಣಿಸಲಾಗಿತ್ತು, ಅಷ್ಟು ಕವರ್ ಆಗಿತ್ತು. ಅದು ನೋಡೇ ಒಂಥರ ಖುಷಿ ಆಗೋದು. ಬಾಗಿಲ್ದಾಗ ನಿಂತ್ಕೊಂಡು ಈ ಖುಷಿ ಪಡ್ತೀರಿ ಅಂತ ಕೇಳ್ತಿದ್ರು ಕಂಡಕ್ಟ್ರು. ಅದು ನೋಡಿದ್ರೆ ಒಂಥರ ಖುಷಿ ನನಗೆ. ಹಾಗಾಗಿ ಅಲ್ಲಿಂದ ಸೀದಾ ಮೈಸೂರಿಗೆ ಬಂದೆ. ಮೈಸೂರಿಂದ ಮತ್ತೆ ಬಸ್ ಸ್ಟಾಪ್ವರೆಗೂ ಅಲ್ಲಿಂದ ಅನ್ನೋದು ನಡ್ಕೊಂಡು ಬಂದೆ ಇಲ್ಲಿಗೆ, ಸಿಟಿ ಬಸ್ ಸ್ಟ್ಯಾಂಡ್ವರೆಗೂ. ಸಿಟಿ ಬಸ್ ಸ್ಟ್ಯಾಂಡಿಂದ ಮತ್ತು ನಾನಿಲ್ಲಿ ಬಂದು ಕೂತೀನಿ. ಸಿಟಿ ಬಸ್ ಸ್ಟ್ಯಾಂಡಿಂದ ಸುತ್ತೂರಿಗೆ ಹೋಗೋ ಬಸ್ಸಿಗೆ ಕೂತೀನಿ. ಸುತ್ತೂರಿಗೆ ಹೋಗೋ ಬಸ್ಸಿಗೆ ಕೂತೀನಿ. ಏನು ಗಜಿ ಅಂತೀರ, ಒಂದು ಸತಿ ನೋಡ್ಕೊಂಬರ್ರಿ. ನನಗೊಂಥರ ಚಿಂತೆ, ಬಸ್ ಎಷ್ಟೊತ್ತಿಗೆ ಬಿಡ್ಬೋದು, ಬೇರೆ ಬಸ್ ಏನಾದರೂ ಸಿಗ್ತದಾ, ಭಾಗ್ಯ ಜಲ್ದಿ ಬಾ ಅಂತ ಹೇಳ, ಯಾಕೆ ಜಲ್ದಿ ಬಾ ಅಂತ ಹೇಳ, ನಾನು ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ನಂದು ಚಿಂತೆ. ಈ ಬಸ್ಸಲ್ಲಿ ಇರೋರಿಗೆ ಅದು ಏನು ಚಿಂತೆ ಅಂತ ನೀವೇ ಒಂದು ಸತಿ ಕೇಳಿಸ್ಕೊಂಬಿಡ್ರಿ.
ಕೇಳಿಸ್ಕೊಂಡ್ರ ಫ್ರೆಂಡ್ಸ್, ಈ ಥರ ಐತೆ ಗಜಿ ಬಿಜಿ ಬಸ್ಸಲ್ಲಿ. ಇದು ಹೆಂಗೈತಪ್ಪ ಅಂತಂದ್ರೆ ನನಗೆ ಈ ಅನುಭವ. ಒಂದು ಪಿಕ್ಚರ್ ಐತೆ ನೋಡಿ, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಜಗ್ಗೇಶ್ ಅವ್ರ ತಮ್ಮ ನಟ, ಅವ್ರದ್ದೊಂದು ಫಿಲಮ್ ಐತೆ ನೋಡಿ. ಅದರಲ್ಲಿ ಹೆಣ್ಮಕ್ಳು ಮನಸ್ಸಲ್ಲಿ ಮಾತಾಡೋದೆಲ್ಲ ಕೇಳಿಸ್ತಾ ಇರುತ್ತೆ, ಅವ್ನು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾನಲ್ಲ, ಸಾಕು ನಿಲ್ಲಿಸಿ ಅಂತ. ನನಗೆ ಆ ಥರ ಆಗ್ಬಿಟ್ಟಿತ್ತು. ಯಾವಾಗ ಇವರೆಲ್ಲ ಬಾಯಿ ಮುಸ್ತಾರ ಅಂತೇಳ್ಬಿಟ್ಟು ಅಷ್ಟೊಂದು ಸಂಕಟ ಹಿಂಸೆ ಎಲ್ಲ ನಡ್ಲಿಕ್ಕತ್ತಿತ್ತು ನನಗೆ. ಅಂಥದ್ರಾಗ ಮತ್ತೆ ಏನಾಯ್ತಪ್ಪ ಅಂದ್ರೆ ಮೈಸೂರಿಂದ ಮತ್ತೆ ಹೋಗ್ಬೇಕಾದ್ರೆ ಮತ್ತೊಂದು ಗುಡ್ಡ ಬೆಟ್ಟ ಕಾಣಿಸ್ತು. ಒಟ್ಟು ಮನಸ್ಸಿಗೆ ಸಮಾಧಾನ ಇರೋಲ್ಲ. ಇದು ಚಾಮುಂಡಿ ಬೆಟ್ಟ ಮುಂದೆ ಕಾಣಿಸಕತ್ತಿತ್ತು. ಏನಾದರೂ ನಿಮ್ಗೆ ಚಾಮುಂಡಿ ಬೆಟ್ಟದ ಸಿಕ್ಕರೆ ಕಾಣಿಸಿದ್ರೆ ದಯವಿಟ್ಟು ಕೈ ಮುಕ್ಕೊಂಬಿಟ್ಟು, ಇಲ್ಲಾಂದ್ರೆ ಹಂಗೇನೆ ಕೈ ಮುಕ್ಕೊಂಬಿಡಿ. ಬೆಟ್ಟ ಐತೆ. ನಾನು ಅಲ್ಲಿಂದನೇ ಕೈ ಮುಗಿದು ಅಲ್ಲಿಂದನೇ ವಿಡಿಯೋ ಮಾಡ್ಕೊಂಡು ಬಂದೆ. ತುಂಬಾ ಖುಷಿ ಆಯಿತು. ಹೋಗ್ತಾ ಬರ್ತಾ ಕಾಣಿಸುತ್ತಲ್ಲ ಒಂಥರ ಖುಷಿ. ಅಲ್ಲಿಗಂತೂ ನನಗೆ ಹೋಗೋದಾಗಲ್ಲ ಸದ್ಯಕ್ಕೆ. ಒನ್ ಟೈಮ್ ಹೋಗಿ ಬಂದೀನಿ. ಮತ್ತು ಇನ್ನೊಂದು ಸತಿ ಟೈಮ್ ಬಂದಾಗ ಹೋಗಿ ಬರೋಣ್ರಿ. ಇನ್ನೂ ಟೈಮ್ ಕೂಡಿ ಬರಬೇಕು. ಪ್ರತಿಯೊಂದು ದೇವಸ್ಥಾನಕ್ಕಾಗಲಿ ದೇವರಿಗಾಗಲಿ ಹೋಗ್ಬೇಕಂದ್ರೆ ಅಲ್ಲಿ ನಮಗೆ ಟೈಮ್ ಕೂಡಿ ಬರಬೇಕು, ಮತ್ತು ದೇವ್ರ ನಮ್ಮನ್ನು ಕರೆಸ್ಕೋಬೇಕು. ಅದು ಮಾತ್ರ ಅವಾಗ ಮಾತ್ರ ನಾವು ಹೋಗೋಕ್ಕೆ ಸಾಧ್ಯ. ನಾವು ಇಷ್ಟಪಟ್ಟಾಗೆಲ್ಲ ಹೋಗೋಕ್ಕದ ಆಗದೆ ಇರೋ ಕೆಲಸ ಅವೆಲ್ಲ. ಹೀಗಾಗಿ ಇಲ್ಲಿಂದ ನಾನು ಹೊಂಟೀನಿ. ಇದು ಸುತ್ತೂರಿನ ರೋಡು ತುಂಬಾ ಚೆನ್ನಾಗೈತಿ ಈ ರೋಡ್ ಕಡೆ ಅಂತ. ನೋಡಕತ್ತಿರಲ್ಲ ಕ್ಲಿಯರಾಗಿ ಕಾಣಿಸಕತ್ತೈತಿ ನೋಡ್ರಿ ಚಾಮುಂಡಿ ಬೆಟ್ಟ. ಅದನ್ನ ನೋಡಿಕೊಂಡು ಮುಂದಕ್ಕೆ ಬಂದ್ವಿ. ಹಾಗೆ ಇಲ್ಲಿ ಸುತ್ತೂರಿನ ಹೊಳೆ ನೋಡ್ರಿ. ಇದು ಆಲ್ರೆಡಿ ಸುತ್ತೂರಿಗೆ ಬಂದೆ ನಾನು. ಅಲ್ಲಿಂದ ಸುತ್ತೂರು ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಡ್ಬೇಕು. ಇನ್ನು ನೀರು ಸ್ವಲ್ಪ ಕಮ್ಮಿ ಅದಾವೆ. ಮೊನ್ನೆ ಇವ್ರು ಹೋದಾಗ ಕಂಡಪಟ್ಟಿ ನೀರು ಇತ್ತು ರೀ. ಪೂರ್ತಿ ಬ್ರಿಡ್ಜು ಮ್ಯಾಲ್ವರೆಗೂ ನೀರು ಬಂದಿತ್ತಂತ ನನಗೆ ವಿಡಿಯೋ ಬಂದಿದ್ರು, ನೋಡಿದೆ ನಾನು. ವಿಡಿಯೋ ಮಾಡ್ಕೊಂಬಂದಿದ್ರು, ಅಲ್ಲಿಂದ ನೋಡಿದೆ. ಆದರೆ ಅವತ್ತಿಗೂ ಇವತ್ತಿಗೂ ನೀರು ಸ್ವಲ್ಪ ಕಮ್ಮಿ ಆಗೈತಿ. ಅಂತೂ ಬಂದು ಸೇರಿಕೊಂಡೆ ಸುತ್ತೂರಿನ ಬಸ್ ಸ್ಟ್ಯಾಂಡಿಗೆ. ಇನ್ನು ಸುತ್ತೂರಿನ ಬಸ್ ಸ್ಟ್ಯಾಂಡಿಗೆ ಬಂದ ಮೇಲೆ ಮತ್ತು ಇಲ್ಲಿಂದ ಮತ್ತೆ ಹೋಗ್ಬೇಕು. ನಾ 1 ಕಿಲೋಮೀಟ್ರ್ ಆಕೈತಿ. ಒಂದು ಕಿಲೋಮೀಟ್ರ್ ಸ್ವಲ್ಪ ಕಮ್ಮಿ ಆಕೈತಿ. ಇಲ್ಲಿಂದ ಮತ್ತು ನಾವು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕ್ರಿ. ಅಲ್ಲಿಂದ ನಾನು ನಡ್ಕೊಂಡು ಬಂದೆ. ಇಲ್ಲಿ ಬರೋಷ್ಟರಲ್ಲಿ ಬಂದ ಸಿದ್ಧಾರ್ಥ ಬಂದ. ಯಾವಾಗಿಂದ ಬಂದು ಕೂತಿ ಇಲ್ಲಿ? ನಾವು ಫೋನ್ ಮಾಡ್ದಾಗಿಂದ. ಅದೇನಾಗಿತ್ತು ನೋಡೋಣ. ಇಲ್ಲಿ ಬೀಳಾಗಿತ್ತು ನೋಡ್ರಿ, ಏನೋ ಮಾಡ್ಕೊಂಡು ಗೊತ್ತಾನ. ಕೈ ಕಿವಿಗಳು ಭಾಳ ಮಂದಿಗಳಾಗ್ತಾವ. ನೀರಿಗೆ ಇರ್ತವ್ರಪ್ಪ. ಬ್ಯಾಗ್ ಸಾಕಾಯ್ತಲ್ಲಿ ಎಳ್ದು ನನ್ನ ಕೈ ಎಲ್ಲ ಸಾಕತ್ತು. ವಜ್ಜು ಭಾಳ ಐತಿ ಬ್ಯಾಗ್. ಸಾಕಾಗೋಯ್ತು. ಎಳ್ದು ಇದು ಕ್ಲಿನಿಕ್ ಇದಲ್ಲ ಇಲ್ಲಿ. ಹಾಂ, ಇದು ಕ್ಲಿನಿಕ್. ಅದು ಯಾರಾದ್ರೂ ಬರ್ತಾರ ದೊಡ್ಡ ಗೆಸ್ಟ್ಗಳು. ಹಾಂ, ಗೆಸ್ಟ್ಗಳಿಗೆ ಉಳ್ಕೊಳ್ಳೋ ಜಾಗ ಅಂದ್ರೆ ನಮ್ಮಂಥ ಗೆಸ್ಟ್ ಅಲ್ಲ, ದೊಡ್ಡ ಗೆಸ್ಟ್ಗಳು. ಅವೆಲ್ಲ ಸಣ್ಣ ಗೆಸ್ಟ್ಗಳು. ಮಂದಿ ಬಂದು ಹೋಗ್ಯಾರ. ಏನೆಲ್ಲ ಖಾಲಿ ಆಗತ್ತಲ್ಲ ಇವತ್ತು. ಸುಸ್ತಾಗಿತ್ತ ಬುಕ್ಕ ಹಿಡ್ಕೋತ. ಭಾಳ ಗಾಯ ಆಗ್ಯದ ಏನು? ಇಲ್ಲ, ಸಣ್ಣದೊಂದು ಬೀಳಾಗಿತ್ತು. ಅದಕ್ಕೆ ಅಂತ ಪರಿಸುತ್ರಿ ಯಾರ ನೋಡ್ದ ಕೈ ಕಡ್ದಂಗ ಕರಮ ಅದ. ನಿಮ್ಮ ಅಪ್ಪ ಬಂದಿದ್ರು. ಯಪ್ಪ ಏನಾಯ್ತು? ಯಪ್ಪ ಯಾಕೆ? ಯಪ್ಪ ಏನು ಮಾಡ್ಕೊಂಡಿ? ಯಪ್ಪ ನಿನಗೆ ಏನು ಮಾಡಿದ್ರಿ? ಯಪ್ಪ ನಿಮ್ಗೆ ಫೋನ್ ಮಾಡ್ದೆ, ಅಪ್ಪಗೆ ಫೋನ್ ಮಾಡಿದೆ. ಹುಷಾರು, ಮತ್ತೆ ಗುಳಿ ದೊಡ್ಡ ಮಾಡ್ಕೊಬೇಡ. ಕ್ರೀಮ್ ಇಲ್ಲ ಅನ್ನ ಖಾಲಿ ಆಗೈತೆ ಏನದು? ಅದು ಖಾಲಿ ಐತಿ ಕ್ರೀಮ್. ಅದು ಹೇಳ್ಬೇಕಿಲ್ಲ, ತರ್ತಿದ್ದ. ಎಂತ ಮಾಡಿದ್ದೀರಪ್ಪ. ನಾ ಹೇಳಿ ನಿಮಗೆ ಏನು ತರಬೇಕು, ಖಾಲಿ ಆದ್ಮೇಲೆ ಹೇಳ್ರಪ್ಪ, ತೊಗೊಂಬರ್ತೀನಿ ಅಂತ ಹೇಳಿ. ಸರಿ, ಆಕಿಗೆ ವಿಕ್ಸ್ತಾರ ನೆನಪು ನೆನಪಿಲ್ಲ. ಹಂಗೆ ಬಂದೇನ. ಆಟೋ ಇರಲಿಲ್ಲ, ಆಟೋಗೆ ಬರ್ಬೇಕಂದಿದ್ದೆ ನಾ. ಈಗ ಗೊತ್ತು ನೋಡಿ ಅಳ್ಳಾಡ್ಕೊಂಡು ಆಟೋ. ಪ್ರತಿಜ್ಞೆ ಅಮ್ಮ ಬಂದಾರ. ನೋಡ್ರಿ ಹಾಸ್ಟೆಲ್ ತನಕ ಒಳಗೆ ಓದ್ತೀವಿ. ಎಷ್ಟು ತಿಂಗಳಾಯ್ತು? 1 ತಿಂಗಳಾಯ್ತು ನಾ ಬಂದಾಗಿ. ಏನು 2 ತಿಂಗಳಾಯ್ತು? 1 ತಿಂಗಳಾಗೈತೆ ನಾವು ಬಂದ. ಬರೀ 1 ತಿಂಗಳು ಅಂದ್ರೆ ಕಟ್ಟ ತಿರುಗಾಡೀನಿ. 1 ತಿಂಗಳು ಬಂದಿಲ್ಲ ಇಲ್ಲಿಗೆ. ಇದ್ರಾಗ ಗುಳಿಗೆ ಬಿದ್ದು ಅಂದ್ರೆ ಅಯ್ಯಪ್ಪ, ಎಮ್ಮೆ ಹಾಕಂತ ಗುಳಿಗೆ.
ಗಂಟಲ ನುಂಗದವಕ್ಕ ಗುಳಿಗೆ ಅಲ್ಲ ಆ ಪಾಕೆಟ್ ಇರ್ತದಲ್ಲ. ಅಷ್ಟು ನುಂಗ್ಬೇಕತ್ತ. ಐದು ದಿನ ಯಾವ ಯಾವ ಟೈಮ್ ಏಸು ಗುಳಿಗೆ ಕೊಟ್ರ 10. ಮಕ್ಕಳು ನೋಡ್ರಿ ಅಷ್ಟು ಸಣ್ಣ ಸಣ್ಣದು ಇವು ಪಿಲ್ಯ ಚೊಳ್ಳ ಜಾಕ ಮಾಡಿಲ್ಲ ಹಂಗೆ ಅನ್ ನೋಡಿ ಇವತ್ತು ಪಿಚ್ಚಗಳು ಬಿಟ್ಕೊಂಡು ನೋಡು. ನೀ ಫೋನ್ ಹಿಡ್ಕೊಂಡು ಹಿಡ್ಕೊತ ಹಿಡಿ ವಜ್ ಭಾಳ ಐತಿ ಹಿಡ್ಕೊ ಬರ್ರಿ ಹೋಗೋಣಂತ. ಪಿಳ್ಳೆಗಳು ನೋಡಿಲ್ಲ ಹೆಂಗೆ ನೋಡ್ತಾರೆ ಬಾರಿ ನೋಡ್ತಾರೆ ಗೇಟೇ ನೋಡ್ತಾರೆ ಇವರು ಭಾನುವಾರ ಶನಿವಾರ ಗೊತ್ತದು. ಗೇಟ ಗ್ರೌಂಡ್ ಯಾರು ಬರ್ತಾರೆ ಯಾರು ಇಲ್ಲಿ ಏನು ತರ್ತಾರೆ ಏನು ತಿಲ್ಲಿ ಏನು ಬಿಡ್ಲಿ. ಫೋನ್ ತಮ್ಮ ನನಗೆ ಮುಟ್ಟಿಲ್ ತಮ್ಮನ ಅಲ್ಲಿಗೆ ನೋಡಿ ಇಲ್ಲಿ ಬರ್ನ ಚಾಲು ಫೋನ್. ನನಗೆ ವಿಡಿಯೋ ಮಾಡೋಕ್ಕೂ ಬಿಡಲ್ಲ ಎದಕ್ಕೂ ಬಿಡಲ್ಲ. ಎದುರಿಗೆ ಹೊಂಟಾಗ ಫೋನಿಗೆ ಫೋನಿಗೆಲ್ಲ ನನ್ನ ಜೊತೆಗೆ. ಅವ್ರಿಗೂ ಬಿಟ್ರ 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 ಬಿಟ್ರೆ ಚಲೋ ಆಯ್ತು. ಬಂದ ಏನ ಹಿಡ್ಕೊಂಡಿರಲ್ಲ ಕರಿ ಕವರ್ನಾಗ ಏನು ಹಿಡ್ಕೊಂಡ್ರಿ ಸೀತಾಫಲ ಕರಿ ಕವರ್ನಾಗ ಹಿಡ್ಕೊಂಡ್ರೆ ನಾವು ಬ್ಯಾರನೇ ಅರ್ಥ ಮಾಡ್ಕೊತೀನಿ ನೋಡು. ಇಲ್ಲಿ 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 ಓಯ್ ಭಾಗ್ಯಮ್ಮ ಸಾದ್ರು ಎಲ್ಲಿ ನಿಮ್ಮ ನಾನು ಬಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ರೆ ಅವ್ರ ಜೊತೆಗೆ ಹುಡುಗರು ಫೋನ್ ತೊಗೊಂಡು ಮಾತಾಡಿದ್ರು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋಕ್ಕೆ. ಆಲ್ರೆಡಿ ಒಬ್ಬೊಬ್ರದ್ದು ಒಂದು ಊಟ ಮುಗ್ದೈತೆ. ಒಬ್ಬ ಈಗ ಬಂದು ಕೂತಾನ. ಆಚೆ ಕಡೆದು ಬಂದು ನಡ್ಬರ್ಕಿಂದ ಒಂದು ಮುಗ್ದೈತಿ. ಮತ್ತು ಸಿದ್ಧಾರ್ಥ ನಡ್ಯಾಕತೈತಿ ಕೈ ಸ್ವಲ್ಪ ಬ್ಯಾನಾಗೆ ಅಂತೇಳಿ ತಿನ್ನಕತ್ತಿದ್ದ. ಅವನೇ ತಿನ್ನಿಸ್ಲೇನಪ್ಪ ಅಂತಂದ ಒಲ್ಲೆ ನಾನೇ ತಿಂತೀನಿ ಅಂದ. ಅವನೇ ತಿನ್ನಕತ್ತಿದ್ದ. ಇಲ್ಲೇನು ಹುಡುಗನಾಗಕತ್ತಾನಲ್ರಿ ಅವನು ಬಿಜಾಪುರದ ಕಡೆ ಅಂತ. ಹಾಗಾಗಿ ಅವನಂತೂ ತುಂಬಾ ಖುಷಿ ಪಡ್ತಾನೆ. ನಾವು ಹೋದಾಗೆಲ್ಲ ನಮ್ಮ ಅತ್ತಿ ನಮ್ಮ ಮಮ್ಮಿ ಅಂತ ಹೇಳ್ಕೊಂಡು ತುಂಬಾ ಎಲ್ಲರಿಗೂ ಹೇಳ್ತಿರ್ತಾನೆ ನಮ್ಮ ಪೇರೆಂಟ್ಸ್ ಇವರು ಅಂತ ಹೇಳ್ತಿರ್ತಾನೆ. ತುಂಬಾ ಖುಷಿ ಆಕೈತೆ. ಆ ಟೈಮಲ್ಲಂತೂ ತುಂಬಾ ಹಚ್ಕೊಂಡ್ಬಿಟ್ಟಾನ. ಈ ಥರ ಮಕ್ಕಳನ್ನ ಜೊತೆಗೆ ಅಲ್ಲಿ ಟೈಮ್ ಪಾಸ್ ಮಾಡೋದು ತುಂಬಾ ಇಷ್ಟ ಆಕೈತೆ. ಹಾಗೆ ನಾನು ಹೋದ್ಮೇಲೆ ತುಂಬ ಮಕ್ಕಳು ಊಟಕ್ಕೆ ಕರ್ಕೊಂಬರ್ತಾನೆ ಸಿದ್ಧಾರ್ಥ. ಹಾಗೆ ನಾನು ಕೂಡ ಯಾರಾದರೂ ಮಕ್ಕಳಿದ್ರೆ ಕರೆದು ಊಟಕ್ಕೆ ಕೊಡ್ತೀನಿ. ಹಾಗೆ ಇವರು ಪ್ರತಿಜ್ಞೆ ಅಪ್ಪ ಅಮ್ಮ ಬಂದಿದ್ದರು. ಅವರು ಕೂಡ ಊಟ ತೊಗೊಂಬಂದಿದ್ರು. ಅವರು ನಾವು ಸೇರಿಕೊಂಡು ಊಟ ಮಾಡಾಕತ್ತಿದ್ವಿ. ತುಂಬಾ ಖುಷಿಯಿಂದ ಎಲ್ಲರೂ ಕೂಡ ಊಟ ಮಾಡ್ತೀವಿ. ಅವರು ಪೂರಿ ಸಾಗು ತೊಗೊಂಬಂದಿದ್ರು. ಚೊಂಗೆ ಅಂತ ಏನೋ ಹೇಳಿದ್ರು ಅವರು. ಅದು ನನಗೆ ಗೊತ್ತಿಲ್ಲ ಪೂರಿ ಸಾಗುನ ಅಂತ ನಾವು ಹೇಳೋದು. ತುಂಬಾ ಚೆನ್ನಾಗಿತ್ತು ಅವ್ರು ಕೂಡ ಮಾಡಿರೋದು. ಅವ್ರ ಪೂರಿಗೂ ನಮ್ಮ ಪೂರಿಗೂ ತುಂಬಾ ವ್ಯತ್ಯಾಸ. ಅವ್ರ ಪೂರಿ ತುಂಬ ಚೆನ್ನಾಗಿತ್ತು. ಅಂದರೆ ಅವ್ರ ಥರ ನಮಗೆ ಮಾಡೋಕ್ಕೆ ಬರಲ್ಲ ಅಂತಂತ ಅಷ್ಟೇ. ತಿನ್ನೋಕ್ಕಂತೂ ಟೇಸ್ಟಿಯಾಗಿತ್ತು. ತುಂಬ ಹೊಟ್ಟೆ ತುಂಬ ತಿನ್ಕೊಂಡ್ವಿ. ತುಂಬಾ ಖುಷಿ ಆಯಿತು. ಹಾಗೆ ಮತ್ತು ಇದ್ರ ಮುಂದಿನ ವಿಡಿಯೋ ಮತ್ತೆ ನಿಮಗೆ ನಾಳೆ ಬರುತ್ತೆ ಫ್ರೆಂಡ್ಸ್. ಯಾರು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತೀನಿ. ಮುಂದೆ ನಾನು ಎಲ್ಲಿಗೆ ಹೋದೆ, ಎಷ್ಟು ಎಂಜಾಯ್ ಮಾಡಿದೆ ಅಂತ ಫುಲ್ಲು ಎಂಜಾಯ್ ಮಾಡಿದೆ. ನಾನು ಜೂನ್ದಲ್ಲಿ ಒಂದು ಈ ಥರ ಆಗಬೇಕು ಅಂತ ಇತ್ತು ಮನಸ್ಸಲ್ಲಿ. ಈ ಥರ ಮಾಡಬೇಕು ಅಂತ ಅದನ್ನು ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೈತಿ. ಯಾರು ತಪ್ಪದೆ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ತುಂಬ ದಿನದಿಂದ ಆಸೆ ಇತ್ತದು ಈ ಥರ ಮಾಡಬೇಕು ಅಂತ. ಅದು ಯಾವ ಥರ ಅದು ಏನು ಅಂತ ನೀವು ನಾಳೆ ವಿಡಿಯೋದಲ್ಲಿ ನೋಡ್ಬೋದು. ನಾನು ನಾಳೆ ಹೇಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಅಲ್ಪ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಮಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನಸ್ಸಿಗೆ ಏನು ಅಂತ. ಅವನು ಹಾಗೆ ಹೇಳ್ತಾ ಇದ್ದ. ಅವನು ಕೂಡ ಬರ್ತಾನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನೂ ತುಂಬಾ ಖುಷಿಯಾಗುತ್ತೆ. ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಿಮಗೆ ತುಂಬ ಇಷ್ಟ ಆದರೆ ಶೇರ್ ಮಾಡಿ. ಬಾಯ್ ಎಲ್ಲರಿಗೂ.